ಮೊದಲ ಸುದ್ದಿ ಪ್ರಮುಖವಾಗಿ ಧರ್ಮಸ್ಥಳ ಕಡೆ ಗಮನ ಹರಿಸೋಣ. ಎಸ್ಐಟಿ ತೀವ್ರಗತಿಯಲ್ಲಿ ತನಿಖೆ ಮಾಡ್ತಾ ಇದೆ. ಪ್ರಮುಖವಾಗಿ ಸುಜಾತ ಭಟ್ ವಿಚಾರ ಅಂತ ಬಂದಾಗ ಎಸ್ಐಟಿ ಠಾಣೆಯಲ್ಲಿ ಸುಜಾತ ಭಟ್ ತೀವ್ರ ವಿಚಾರಣೆ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ವಿಚಾರಣೆಯನ್ನ ಎಸ್ಐಟಿ ಟೀಮ್ ಮಾಡ್ತಾ ಇದೆ. ಎಸ್ಪಿ ಜಿತೇಂದ್ರ ದಯಾಮರ್ ಸಮ್ಮುಖದಲ್ಲೇ ನಡೀತಾ ಇರುವಂತಹ ವಿಚಾರಣೆ. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಸುಜಾತ ಭಟ್ ಕಕ್ಕಾಬಿಕ್ಕಿಯಾಗಿದ್ದಾರೆ. ನಿರಂತರ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಸಹಜವಾಗಿ ಹೊರಗಡೆ ಇದ್ದಾಗ ಸುಜಾತ ಭಟ್ ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು, ಯಾವ ರೀತಿಯಾಗಿ ಕಟ್ಟುಕಥೆಯನ್ನು ಕಟ್ಟಿದ್ರು ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಎಲ್ಲ ಆಧಾರದ ಮುಖಾಂತರ ಎಲ್ಲ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಅನನ್ಯ ಭಟ್ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುವಂತ ಕೆಲಸ ಆಗ್ತಾ ಇದೆ. ಪ್ರಶ್ನೆಗಳ ಸುರಿಮಳೆ. ಈ ಪ್ರಶ್ನೆಗಳಿಗೆ ಸುಜಾತ ಭಟ್ ಕಡೆಯಿಂದ ಯಾವುದೇ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಉತ್ತರ ಸಿಕ್ತಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನನ್ನನ್ನು ಬಿಟ್ಟು ಬಿಡಿ ಅಂತೇಳಿ ಹೆಂಗ್ ಬಿಡಕ್ಕಾಗತ್ತೆ, ಹೆಂಗ್ರಿ ಬಿಡಕ್ಕಾಗತ್ತೆ? ತಲೆ ತಿಂದಿದ್ದಾರೆ. ಎಸ್ಐಟಿ ಟೀಮು ಮತ್ತೆ ಧರ್ಮಸ್ಥಳ ಪ್ರಕರಣ ಅಂತ ಬಂದಾಗ ಯಾವುದೋ ಒಂದು ಕಥೆಯನ್ನ ಕಟ್ಕೊಂಡು ಸತ್ತಿರುವಂತ ವ್ಯಕ್ತಿಯನ್ನ ರೇಪ್ ಆಗಿದೆ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಈ ರೀತಿಯ ಕಥೆಯನ್ನು ಕಟ್ಟಬಹುದಾ ಅಂತೇಳಿ ಯಾವುದೋ ಒಂದು ಮರ್ಡರ್ ಮಾಡಿಬಿಟ್ಟು ಸರೆಂಡರ್ ಆಗಿ ನಾನು ತಪ್ಪು ಮಾಡಿದ್ದೀನಿ, ಓಕೆ, ಬಟ್ ಆದರೆ ನಾನು ಸರೆಂಡರ್ ಆಗ್ತಿದ್ದೀನಲ್ಲ, ನನಗೆ ಯಾವುದೋ ಶಿಕ್ಷೆ ಕೊಡಬೇಡಿ, ಬಿಟ್ಬೇಡಿ ಅಂದಾಗ ಬಿಟ್ಬಿಡಕ್ಕಾಗತ್ತೆ? ಹಂಗಲ್ಲ, ಹಂಗಾಗೋದೇ ಇಲ್ಲ. ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ. ಯಾಕೆ ಈ ರೀತಿಯ ಕಥೆಯನ್ನು ಕಟ್ಟಿದ್ರಿ? ಯಾಕೆ ನೀವು ಧರ್ಮಸ್ಥಳಕ್ಕೆ ಬಂದಿದ್ರಿ? ಯಾಕೆ ತಿಮರೋಡಿ ಅವರನ್ನ ಭೇಟಿಯಾಗಿದ್ರಿ? ತಿಮರೋಡಿ ಅವರು ಏನು ಹೇಳಿದ್ರು, ಏನು ಎತ್ತ, ಇದೆಲ್ಲವೂ ಕೂಡ ಪ್ರಶ್ನೆ ಇರುತ್ತೆ. ಇದ್ದಕ್ಕಿದ್ದಾಗೆ ಉಲ್ಟಾ ಹೊಡೆದಿದ್ದು ಯಾಕೆ? ಆರಂಭದಲ್ಲಿ ಇದೇ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದಾಗ ಅದೆಲ್ಲವೂ ಕೂಡ ಸತ್ಯ ಅಂತ ಹೇಳಿದ್ರಿ. ಇದ್ದಕ್ಕಿದ್ದಾಗೆ ಯಾವಾಗ ತಿಮರೋಡಿ ಅವರು ಅರೆಸ್ಟ್ ಆಗ್ತಾರಲ್ಲ, ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಯಾರಾದರೂ ಭಯ ಇದೆಯಾ? ಅಥವಾ ಇದೆಲ್ಲವೂ ಕೂಡ ನಿಜನಾ? ಇದೆಲ್ಲ ಅಂಶಗಳನ್ನು ಕೂಡ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಲಾಗತ್ತೆ. ಬಟ್ ಎಲ್ಲ ಪ್ರಶ್ನೆಗಳಿಗೆ ಸುಜಾತ ಭಟ್ ಕಡೆಯಿಂದ ಯಾವುದೇ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗ್ತಿಲ್ಲ. ದೂರು ವಾಪಸ್ ಪಡೀತೀನಿ ಅಂತ ಇದೀಗ ಸುಜಾತ ಭಟ್ ಹೇಳ್ತಾ ಇದ್ದಾರಂತೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ದೂರನ್ನ ವಾಪಸ್ ಪಡಿತೀನಿ ಅಂತ ಸುಜಾತ ಭಟ್ ಹೇಳ್ತಾ ಇರುವಂತದ್ದು. ಸುಜಾತ ಭಟ್ ನಿರ್ಧಾರಕ್ಕೆ ಎಸ್ಐಟಿ ಅಧಿಕಾರಿಗಳು ಒಪ್ಪಿಲ್ಲ. ತನಿಖೆ ಮುಂದುವರೆಸಿದ್ದಾರೆ ಎಸ್ಐಟಿ ತನಿಖಾಧಿಕಾರಿಗಳು. ಇದೀಗ ತನಿಖೆಯ ವೇಳೆ ನನ್ನ ದೂರನ್ನ ವಾಪಸ್ ಪಡಿತೀನಿ ಅಂತ ಸುಜಾತ ಭಟ್ ಹೇಳ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಈ ವಿಚಾರ ಕ್ಯಾರೆ ಅಂತಿಲ್ಲ. ಸುಜಾತ ಭಟ್ ನಿರ್ಧಾರಕ್ಕೆ ಅಧಿಕಾರಿಗಳು ಒಪ್ತಾ ಇಲ್ಲ. ಆಗಸ್ಟ್ 26 ಅಂತ ಹೇಳಿದ್ರೆ ನಿನ್ನೆ ಸುಜಾತ ಭಟ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿದ್ರು. ಇವತ್ತು 2ನೇ ದಿನ ಕೂಡ ಮತ್ತೆ ವಿಚಾರಣೆ ನಡೆದಿದ್ದು ಇಂದು ಕೂಡ ಹಾಜರಾಗಿದ್ರು. ಈ ವೇಳೆ ತನಿಖಾಧಿಕಾರಿ ಗುಣಪಾಲ್ ಜಿ ಅವರು ಸುಜಾತ ಭಟ್ರಿಗೆ ಅನನ್ಯ ಭಟ್ನ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಹಾಗೆ ಶಾಲಾ ದಾಖಲೆಗಳಾಗಿರ್ಬೋದು, ಜನನ ಪ್ರಮಾಣ ಪತ್ರ ಮತ್ತು ಕಾಲೇಜು ದಾಖಲೆಗಳನ್ನ ಸಲ್ಲಿಸುವಂತ ಕೋರಿದ್ರು. ಇದೀಗ ಸುಜಾತ ಭಟ್ ಇವತ್ತು ಅಂದ್ರೆ 2ನೇ ದಿನ ವಿಚಾರಣೆ, ನಿನ್ನೆ ಅದನ್ನೆಲ್ಲ ಅವ್ರು ಕೇಳಿದ್ರು. ಇವತ್ತು 2ನೇ ದಿನದ ವಿಚಾರಣೆಗೆ ಹಾಜರಾಗಿದ್ದು ಈ ಎಲ್ಲಾ ದಾಖಲೆಗಳನ್ನ ತಂದಿದ್ದೀರಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಅಧಿಕಾರಿಗಳು ಮುಂದಿಟ್ಟಿದ್ದಾರೆ. ನನ್ನನ್ನ ಬಿಟ್ಟು ಬಿಡಿ ಅಂತ ಸುಜಾತ ಭಟ್ ಕಣ್ಣೀರನ್ನು ಹಾಕ್ತಿದ್ದಾರೆ. ಹೆಸರನ್ನ ವಿಚಾರಣೆಯಲ್ಲಿ ಅಂದ್ರೆ ಇವರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಜಾತ ಭಟ್ ಹಿಂದೆ ಇರುವವರಿಗೂ ಕೂಡ ಈಗ ಸಂಕಷ್ಟ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ನಾನು ಹೇಳಿದ್ದು ಎಲ್ಲವೂ ಕೂಡ ಸುಳ್ಳು, ತಪ್ಪಾಯಿತು, ನನ್ನನ್ನ ಬಿಟ್ಟು ಬಿಡಿ ಅಂಥೇಳಿ ಈ ರೀತಿಯ ಆರೋಪಗಳ ಮೇಲೆ ಆರೋಪವನ್ನ ಮಾಡಿ ಆರೋಪದ ಸುರಿಮಳೆಯನ್ನು ಹರಿಸಿ ಈಗ ನನ್ನಿಂದ ತಪ್ಪಾಯಿತು ಅಂತ ಹೇಳಿದ್ರೆ ಅದನ್ನ ಸುಮ್ಮನೆ ಬಿಟ್ಟು ಇರಕ್ಕೆ ಆಗಲ್ಲ, ತನಿಖೆ ಆಗಲೇಬೇಕಾಗತ್ತೆ. ಯಾಕೆ ಈ ರೀತಿಯಾಗಿ ಕಟ್ಟುಕಥೆಯನ್ನು ಕಟ್ಟಿದ್ರಿ ಅಂಥೇಳಿ ಇವರ ಹಿಂದೆ ಯಾರೆಲ್ಲ ಇದ್ರು ಅನ್ನೋದು, ತಿಮರೋಡಿ ಅವರ ಮನೆಯಲ್ಲೂ ಕೂಡ 4 ದಿನ ಇದ್ರು ಅನ್ನೋದು ಕೂಡ ಮಾಹಿತಿ ಇದೆ. ಸೊ ಹಂಗಾಗಿ ಯಾಕಿದ್ರು, ಏನು ಎತ್ತ, ಆ 4 ದಿನಗಳ ಕಾಲ ಏನೆಲ್ಲ ಚರ್ಚೆ ಆಯಿತು ಅನ್ನುವಂಥದ್ದು ಕೂಡ ಇಲ್ಲಿ ತನಿಖೆ ಆಗಬೇಕಾಗತ್ತೆ. ಸೊ ಹಂಗಾಗಿ ಈಗ ಗೊತ್ತಾಗ್ತಾ ಇದೆ. ಆರಂಭದಲ್ಲಿ ಅನ್ಕೊಂಡಿರ್ಬೋದು ಏನೋ ಒಂದು ಹೇಳಿ ಆಮೇಲೆ ಕ್ಷಮೆ ಕೇಳಿದ್ರು ಅಥವಾ ಕೇಸನ್ನು ವಾಪಸ್ ಪಡೆದ್ರೆ ಎಲ್ಲವೂ ಕೂಡ ಸರಿ ಆಗತ್ತೆ ಅಂತೇಳಿ. ಹಂಗಲ್ಲ ಈ ಪ್ರಕರಣ. ಇಡೀ ದೇಶ ಈ ಪ್ರಕರಣದ ಕಡೆ ನೋಡ್ತಾ ಇದೆ, ಏನೇನು ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಅಂತೇಳಿ. ಇವರು ಪ್ರಮುಖ ಟಾರ್ಗೆಟ್ ಧರ್ಮಸ್ಥಳನ, ಹಿಂದೂಗಳ ಅಥವಾ ಧರ್ಮಾಧಿಕಾರಿನ? ಇದೆಲ್ಲವೂ ಕೂಡ ಹೊರಗಡೆ ಬರಬೇಕಲ್ವಾ? ಏನೋ ಹೇಳಿ ಆಮೇಲೆ ಎಲ್ಲವೂ ಸರಿ ಆಗತ್ತೆ ಹಂಗೆ ಆಗಲ್ಲ. ಏನು ಅನ್ಕೊಂಡಿದ್ದಾರೆ ಇವರು ಕಾನೂನು ಅಂತ ಹೇಳಿದ್ರೆ? ಎಷ್ಟು ಲಾಸ್ ಆಗಿದೆ ಗೊತ್ತಿದೆಯಾ? ದಿನಕ್ಕೆ 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗಿರೋದು. ಇದುವರೆಗೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಬರೋಕ್ಕಾಗ್ತಾ ಇಲ್ಲ.
ಎಸ್, ಈಗ ತಾಸಿಗೆ ಒಂದೊಂದು ಹೇಳಿಕೆ ಕೊಡ್ತಿರೋದು ಅಂದ್ರೆ ಗಂಟೆಗೆ ಒಂದೊಂದು ಹೇಳಿಕೆ ತರ. ಮೊದಲು ಹೇಳ್ತಾರೆ ಸುಜಾತಾ ಭಟ್ ತಮ್ಮ ದೂರಿನಲ್ಲಿ ಏನಂತ ಉಲ್ಲೇಖ ಮಾಡಿರ್ತಾರೆ, ಅನನ್ಯ ಧರ್ಮಸ್ಥಳಕ್ಕೆ ಸಹಪಾಠಿಗಳೊಂದಿಗೆ ಭೇಟಿ ಅಂದ್ರೆ ಹೋಗಿದ್ರು, ಆ ಸಂದರ್ಭದಲ್ಲಿ ಕಾಣಿಯಾಗಿದ್ಲು ಅಂತ. ತದನಂತರ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳ್ತಾರೆ ತಾನು ಅನನ್ಯ ಭಟ್ ಎಂಬುದನ್ನ ಕಾಲ್ಪನಿಕವಾಗಿ ಅಂದ್ರೆ ನಾನೇ ಒಂದು ಸೃಷ್ಟಿ ಮಾಡ್ಕೊಂಡಿರುವಂತಹ ಒಂದು ಕ್ಯಾರೆಕ್ಟರ್ ಅದು ಅಂತ ಹೇಳ್ತಾರೆ. ಆಮೇಲೆ ಅದನ್ನ ಮತ್ತೆ ತಿರ್ಗಾ ಹೇಳ್ತಾರೆ, ಇಲ್ಲ ನಾನು ಅದನ್ನೆಲ್ಲ ಸುಳ್ಳು ಹೇಳಿದೆ, ನನಗೆ ಯಾರೋ ಒತ್ತಾಯ ಪೂರ್ವಕವಾಗಿ ಅದನ್ನ ಸಿನಿಮಾ ಮಾಡಬಹುದು, ಬಟ್ ಈ ರಿಯಾಲಿಟಿ ಹಂಗ ಆಗಲ್ಲ. ಇದಕ್ಕೆ ಸಿನಿಮಾ ಬರುತ್ತೆ, ಸಿನಿಮಾ ಬರಲ್ಲ ಅಂತಲ್ಲ, ಬಟ್ ಈ ಅಜ್ಜಿ ಈ ವಯಸ್ಸಲ್ಲೂ ಕೂಡ ಈ ರೀತಿಯಾಗಿ ಆಟ ಆಡ್ತಾರೆ, ಕಲೆ ಇದೆ ಅಂತ ಅನ್ಸುತ್ತೆ. ಬಟ್ ಏನೇ ಇದ್ರೂ ಕೂಡ ಸುಳ್ಳು ಹೇಳೋದು ಯಾರು ಕೂಡ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ಧಾರ್ಮಿಕತೆ. ನೀವು ಧರ್ಮಸ್ಥಳಕ್ಕೆ ಹೋಗಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಆಗ್ತಾ ಇದೆ, ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಆಗ್ತಾ ಇದೆ. ಸುಖ ಸುಮ್ಮನೆ ಮರ್ಡರ್ ಆಗಿದೆ, ಅಲ್ಲಿ ರೇಪ್ ಆಗಿದೆ ಅಂತ ಹೆಂಗ್ರಿ ಹೇಳಿದ್ರಿ? ಆ ಮಗುನೇ ಇಲ್ಲ, ಅನನ್ಯ ಭಟ್ ಅನ್ನೋದೇ ಇಲ್ಲ, ಕ್ಯಾರೆಕ್ಟರೇ ಇಲ್ಲ. ಅದು ಆ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡೋದು ಸಿನಿಮಾದಲ್ಲಿ, ಬಟ್ ಇಲ್ಲಿ ಹಿಂಗೆ ಸೃಷ್ಟಿಯಾಗಿದೆ ಇದು. ಸೊ ಹಾಗಾಗಿ ಇದೀಗ ಸುಜಾತಾ ಭಟ್ನ ತನಿಖೆ ಕೂಡ ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ದೂರು ವಾಪಸ್ ಪಡಿತೀನಿ ಅಂದರೆ ತನಿಖೆ ವೇಳೆ ಹೇಳ್ತಾರೆ ಅಂತ ಇವರು, ದೂರನ್ನು ವಾಪಸ್ ಪಡಿತೀನಿ ಈ ರೀತಿಯಾಗಿ